ಆತ್ಮೀಯ ಭಕ್ತವೃಂದಕ್ಕೆ ನಮನಗಳು. ಸಾಮಾನ್ಯವಾಗಿ ನೀವು ಬಹಳಷ್ಟು ಕಡೆ ನೋಡಿರ್ತೀರ, ಮನೆಗಳಲ್ಲಿ 7 ಬಿಳಿ ಕುದುರೆಗಳು ಓಡ್ತಾ ಇರ್ತಕ್ಕಂಥ ಚಿತ್ರವನ್ನು ಹಾಕಿರ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ 7 ಕುದುರೆಗಳ ಚಿತ್ರವನ್ನು ಮನೆಯಲ್ಲಿ ಹಾಕಿದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಈ 7 ಕುದುರೆಗಳ ಚಿತ್ರಗಳನ್ನು ಮನೆಯಲ್ಲಿ ಯಾಕೆ ಹಾಕ್ತಾರೆ? ಸೂರ್ಯ ದೇವರಿಗೂ ಈ 7 ಕುದುರೆಗಳ ಚಿತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ನೋಡೋಣ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಾಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಇದೇ ಮಂತ್ರವನ್ನು ಈ ರೀತಿ ಕೂಡ ಹೇಳಬಹುದು. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಾಶ್ಯಪಾತ್ಮಜಂ ಏಕಚಕ್ರರಥಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅಂದರೆ 7 ಅಶ್ವಗಳ ಅಥವಾ ಕುದುರೆಗಳಿಂದ ಕೂಡಿರ್ತಕ್ಕಂಥ ರಥದ ಮೇಲೆ ಆಸೀನರಾಗಿರುವ ಪ್ರಚಂಡ ಶಕ್ತಿಯುತವಾದ ಕಶ್ಯಪ ಮಹರ್ಷಿಗಳ ಪುತ್ರನಾದ ಬಿಳಿ ಬಣ್ಣದ ಕಮಲದ ಹೂವನ್ನು ಹಿಡಿದಿರುವ ಸೂರ್ಯದೇವನೇ ನಿನಗೆ ಅನಂತ ನಮನಗಳು ಅಂತ ಅರ್ಥ. ಸೂರ್ಯದೇವರು ಆಸೀನರಾಗಿರುವ ಸಪ್ತಾಶ್ವಗಳುಳ್ಳ ಅಂದರೆ 7 ಅಶ್ವಗಳುಳ್ಳ ರಥಕ್ಕೆ ಒಂದೇ ಚಕ್ರ ಇರುತ್ತೆ. ರಥದ ಸಾರಥಿ ಅರುಣದೇವ ಆಗಿರ್ತಾರೆ. ರಥವನ್ನು ಓಡಿಸುವಾಗ ಸಾರಥಿಯಾದ ಅರುಣದೇವನು ಸೂರ್ಯನ ಆಶೀರ್ವಾದದ ಬಲದಿಂದ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತು ರಥವನ್ನು ಚಲಾಯಿಸ್ತಾನೆ. ಅರುಣದೇವರೇ ಸಾರಥಿಯಾಗಿ ನಡೆಸುವ ಆದಿತ್ಯ ದೇವರ ರಥವನ್ನು 7 ಕುದುರೆಗಳು ಎಳೆದೊಯ್ಯುತ್ತವೆ. ಆ 7 ಕುದುರೆಗಳು ಯಾವ್ಯಾವು ಅಂತ ಅಂದರೆ, ಮೊದಲನೇದು ಗಾಯತ್ರಿ, ಎರಡನೇದು ಬೃಹತಿ, ಮೂರನೇದು ಉಷ್ಣಿಕ್, ನಾಲ್ಕನೆಯದು ಜಗತಿ, ಐದನೇದು ತ್ರಿಷ್ಟುಪ್, ಆರನೇದು ಅನುಷ್ಟುಪ್ ಮತ್ತು ಕೊನೆಯದಾಗಿ ಪಂಕ್ತಿ. ಈ 7 ಕುದುರೆಗಳು ನಮ್ಮ 7 ಗುಣಗಳನ್ನು ಪ್ರತಿನಿಧಿಸುತ್ತೆ. ಆ 7 ಗುಣಗಳು ಅಂದರೆ ಧೈರ್ಯ, ಜ್ಞಾನ, ಬುದ್ಧಿವಂತಿಕೆ, ತಾಳ್ಮೆ, ಆಧ್ಯಾತ್ಮಿಕತೆ, ಪ್ರೀತಿ, ಸಂತೋಷ ಮತ್ತು ಪರಿಶುದ್ಧತೆ. ಈ 7 ಕುದುರೆಗಳು ಮಳೆಯ ಬಿಲ್ಲಿನಲ್ಲಿರ್ತಕ್ಕಂಥ 7 ಬಣ್ಣಗಳಾದ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ, ನೇರಳೆ ಈ ಬಣ್ಣಗಳನ್ನು ಸೂಚಿಸುತ್ತೆ. ಇಂಗ್ಲೀಷ್ನಲ್ಲಿ ಇದನ್ನು ವಿಬ್ಗಯಾರ್ ಅಂತ ಹೇಳ್ತಾರೆ. ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್. ಹಾಗೆಯೇ ಆದಿತ್ಯದೇವನ ಈ 7 ಕುದುರೆಗಳು ವಾರದ 7 ದಿನಗಳನ್ನು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಇದನ್ನು ಸೂಚಿಸುತ್ತೆ. ಇನ್ನು ಸೂರ್ಯದೇವನ 7 ಕುದುರೆಗಳು 7 ಪ್ರಮುಖ ಗ್ರಹಗಳಾದ ಸೂರ್ಯ ಅಥವಾ ಆದಿತ್ಯ, ಸೋಮ ಅಥವಾ ಚಂದ್ರ, ಮಂಗಳ ಅಥವಾ ಅಂಗಾರಕ ಅಥವಾ ಕುಜ ಮತ್ತು ಬುಧ, ಗುರು, ಶುಕ್ರ ಹಾಗೂ ಶನಿ ಗ್ರಹಗಳನ್ನು ಪ್ರತಿನಿಧಿಸುತ್ತೆ. ಸಂಸ್ಕೃತ ಭಾಷೆಯಲ್ಲಿನ 7 ಪ್ರಮುಖ ಛಂದಸ್ಸುಗಳಾದ ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಹಾಗೂ ಪಂಕ್ತಿ ಇವುಗಳನ್ನೇ ಸೂರ್ಯದೇವರ 7 ಕುದುರೆಗಳು ಅಂತ ಸಹ ಹೇಳಲಾಗುತ್ತೆ. ಆದಿತ್ಯ ದೇವರ 7 ಕುದುರೆಗಳು ಈ ಕೆಳಗಿನ ಸಂಕೇತಗಳನ್ನು ಸೂಚಿಸುತ್ತೆ. ಗಾಯತ್ರಿ ಶಕ್ತಿಯನ್ನು, ಬೃಹತಿ ಬಲ ಹಾಗೂ ಸಮೃದ್ಧಿಯನ್ನು, ಉಷ್ಣಿಕ್ ತೇಜಸ್ಸನ್ನು, ಜಗತಿ ವಿಶ್ವದ ಚಲನೆಯನ್ನು, ತ್ರಿಷ್ಟುಪ್ ತಾತ್ವಿಕ ಜ್ಞಾನವನ್ನು, ಅನುಷ್ಟುಪ್ ಶಾಂತಿ ಮತ್ತು ಸ್ಥಿರತೆಯನ್ನು, ಪಂಕ್ತಿ ವಿಶ್ವವನ್ನು ಬೆಳಗ್ತಕ್ಕಂಥ ಬೆಳಕನ್ನು ಪ್ರತಿನಿಧಿಸುತ್ತವೆ. ಸಪ್ತಾಶ್ವರಥ ಮಂತ್ರ ಇದನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗಾಯತ್ರೀ ಚ ಬೃಹತಿ ಉಷ್ಣಿಕ್ ಜಗತಿ ತ್ರಿಷ್ಟುಪ್ ಏವಚ ಅನುಷ್ಟುಪ್ ಪಂಕ್ತಿರ್ ಇತಿ ಉಕ್ತಾಃ ಛಂದಾಂಸಿ ಹರಯೋ ರವೇಃ. ಸೂರ್ಯನ 7 ಕುದುರೆಗಳನ್ನು 7 ಪ್ರಕಾಶಮಾನವಾದ ಕಿರಣಗಳಿಗೆ ಹೋಲಿಸಲಾಗಿದ್ದು,
ಇದಕ್ಕೆ ಸಂಬಂಧಪಟ್ಟ ಶ್ಲೋಕವನ್ನು ಇಲ್ಲಿ ನೋಡಬಹುದಾಗಿದೆ. ಭದ್ರಾ ಅಶ್ವಹರಿತಃ ಸೂರ್ಯಸ್ಯ ಚಿತ್ರ ಏತಗ್ವ ಅನುಮಾದ್ಯ ಸಹ ನಮಸ್ಯಂತೋ ದಿವ ಆ ಪೃಷ್ಟಮಸ್ತು ಪರಿದ್ಯಾವ ಪೃಥಿವೀ ಯಂತಿ ಸದ್ಯ. ಇದರ ಅರ್ಥ ಏನಂದರೆ, ಸೂರ್ಯನಿಂದ ಅನುಗ್ರಹಿತರಾದ ದಯಾಸ್ವರೂಪಿಯಾದ ಕುದುರೆಗಳೇ, ಕಿರಣಗಳ ರೂಪದಲ್ಲಿ ಇಡೀ ಜಗತ್ತನ್ನು ಬೆಳಗುತ್ತವೆ. ಪೂರ್ವ ಆಕಾಶದ ಮೂಲಕ ಬಂದು ಕ್ಷಣ ಮಾತ್ರದಲ್ಲಿ ಭೂಮಿ ಆಕಾಶಗಳನ್ನು ವ್ಯಾಪಿಸುತ್ತವೆ ಅಂತ ಅರ್ಥ. ಇದೇ ಕಾರಣದಿಂದಲೇ ವಾಸ್ತುಶಾಸ್ತ್ರದ ಪ್ರಕಾರ ಈ 7 ಕುದುರೆಗಳನ್ನು ಚಿತ್ರವನ್ನು ಮನೆಯಲ್ಲಿ ಹಾಕಿದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಅಪಾರವಾದ ಸಂಪತ್ತು, ಮನಸ್ಸಿಗೆ ನೆಮ್ಮದಿ ಎಲ್ಲವೂ ನೆಲೆ ಮಾಡುತ್ತೆ ಅಂತ ಹೇಳಲಾಗುತ್ತೆ.